ಕ್ವೆಶನ್ ಪೇಪರ್ ಏಪ್ರಿಲ್ ಮೇ 2020 ಎಲೆಕ್ಟ್ರಿಕಲ್ ಎಸ್ಟಿಮೇಷನ್ ಕಾಸ್ಟಿಂಗ್ ಸಬ್ಜೆಕ್ಟಲ್ಲಿ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ವೈರಿಂಗ್ ಕ್ವೆಶನ್ ಕೇಳಿದ್ದಾರೆ. ಇದರಲ್ಲಿ 25 ಮಾರ್ಕ್ಸ್ ಅಂದಿದೆ. ಇದರಲ್ಲಿ ನಾವು ಆನ್ಸರಿಂಗ್ ಯಾವ ಥರ ಮಾಡಬೇಕು ಅನ್ನೋದು ನೋಡೋಣ. ನೋಡಿ, ದ ಕಂಪೈನಿಂಗ್ ಸ್ಕೆಚ್ ಶೋಸ್ ಪ್ಲ್ಯಾನ್ ಆಫ್ a residential building which has to be wired up as AEH. AEH ಅಂದರೆ ಆಲ್ ಎಲೆಕ್ಟ್ರಿಕ್ ಹೋಮ್. AEH ಅಂದರೆ ಇನ್ಸ್ಟಾಲೇಷನ್. ಪ್ರಪೋಸ್ ಇದರಲ್ಲಿ 25 ಮಾರ್ಕ್ಸ್ ಕೇಳಿದ್ದಾರೆ ಟೋಟಲ್. ಸೊ ABCD ಅಂತ 4 ಕೊಟ್ಟಿದ್ದಾರೆ. ಸೊ ಸ್ಕೆಚ್ ಕೊಟ್ಟಿದ್ದಾರೆ. ಇದರಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ AEH ಇನ್ಸ್ಟಾಲೇಷನ್ ಅಂತ ಹೇಳಿದ್ದಾರೆ. ಬಟ್ ನೀವು ಗಮನ ಕೊಟ್ಟು ನೋಡಿ, ಹೀಟಿಂಗ್ ಲೋಡ್ ಕೊಟ್ಟಿಲ್ಲ ಇದರಲ್ಲಿ. ಯೂಶಲಿ ಪ್ರತಿ ಕ್ವೆಶನ್ ಪೇಪರ್ ಏನು ಮಾಡ್ತಾರೆ, ಹೀಟಿಂಗ್ ಲೋಡನ್ನು ಕೊಡ್ತಾರೆ. ಇದರಲ್ಲಿ ಹೀಟಿಂಗ್ ಲೋಡನ್ನು ಕೊಟ್ಟಿಲ್ಲ. ಪಾಯಿಂಟ್ ಏನು ನೋಡೋಣ. ಪ್ರಪೋಸ್ ದ ಲೈಟಿಂಗ್ ಲೋಡ್ ಆ್ಯಂಡ್ ಹೀಟಿಂಗ್ ಲೋಡ್, ಲೈಟಿಂಗ್ ಆ್ಯಂಡ್ ಹೀಟಿಂಗ್ ಲೋಡ್ ಆ್ಯಂಡ್ ನಂಬರ್ ಆಫ್ ಲೈಟಿಂಗ್ ಸರ್ಕ್ಯೂಟ್ಸ್. 3 ಪ್ರಶ್ನೆ ಕೇಳಿದ್ದಾರೆ. ಎಲ್ಲಿ ಏನು ಕೇಳಿದ್ದಾರೆ, ಲೈಟಿಂಗ್ ಲೋಡ್ ಮತ್ತು ಹೀಟಿಂಗ್ ಲೋಡ್ ಒಂದು ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಲೈಟಿಂಗ್ ಲೋಡ್ ಹೀಟಿಂಗ್ ಲೋಡ್ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಜೊತೆಗೆ ಇದು ಎಲ್ಲ ಕೊಟ್ಟಿರೋದು, ಜೊತೆಗೆ ನಂಬರ್ ಆಫ್ ಲೈಟಿಂಗ್ ಸರ್ಕ್ಯೂಟ್ಸನ್ನು ಕಂಡುಹಿಡಬೇಕು. ನಾವು ಈ 3 ಪಾಯಿಂಟ್ ಮಾಡಿದ್ರೆ ನಮಗೆ 6 ಮಾರ್ಕ್ಸ್ ಸಿಗುತ್ತೆ. ಓಕೆ, 6 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್, ಲೈಟಿಂಗ್ ಲೋಡ್ನ ಅಸ್ಯೂಮ್ ಮಾಡ್ಕೊಳ್ತೀವಿ. ಪ್ಲ್ಯಾನ್ ಇದೆ ಇಲ್ಲಿ. ಪ್ಲ್ಯಾನ್ ಪ್ರಕಾರ ಹಾಲಲ್ಲಿ ಲೈಟ್ಸು, ಫ್ಯಾನ್ಸು, ವರಂಡದಲ್ಲಿ, ಬೆಡ್ರೂಮಲ್ಲಿ, ಸ್ಟೋರ್ ರೂಮಲ್ಲಿ, ಬಾತ್ರೂಮಲ್ಲಿ, ಕಿಚನಲ್ಲಿ ನಾವು ಡಿಸೈನ್ ಮಾಡ್ತೀವಿ. ಅದೇ ಥರ ಇಲ್ಲಿ ನೋಡಿ, ಇಲ್ಲಿ ಹೀಟಿಂಗ್ ಲೋಡ್ ಕೊಟ್ಟಿಲ್ಲ. ಈ ಪ್ರಾಬ್ಲಮಲ್ಲಿ ಏನು ಹೀಟಿಂಗ್ ಲೋಡ್ ಕೊಟ್ಟಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಫಸ್ಟು ಲೆಟ್ ಅಸ್ಯೂಮ್ ಅಂತ ಮಾಡಿ ಹೀಟಿಂಗ್ ಲೋಡ್ ಕಿಚನಲ್ಲಿ 1 ಕಿಲೋವ್ಯಾಟ್, ಓಕೆ, ಮತ್ತು ಬಾತ್ರೂಮಲ್ಲಿ 1 ಕಿಲೋವ್ಯಾಟ್ ಅಂತ ನಾವು ಅಸ್ಯೂಮ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ AH ಇನ್ಸ್ಟಾಲೇಷನ್ ಅಂತ ಹೇಳಿದ್ದೇನೆ. ಅದರ ಅರ್ಥ ಏನು, ಆ ಮನೆಯಲ್ಲಿ ಹೀಟಿಂಗ್ ಲೋಡ್ ಇರಲೇಬೇಕು. ಸೊ ಅದಕ್ಕೆ ನಾವು ಹೀಟಿಂಗ್ ಲೋಡನ್ನು ಅಸ್ಯೂಮ್ ಮಾಡ್ಕೋಬೇಕಾಗತ್ತೆ. ಬಿ ಪಾಯಿಂಟ್ ನೋಡೋಣ. ಬಿ ಪಾಯಿಂಟ್ ಏನು ಕೇಳಿದ್ದಾರೆ, ಡ್ರಾ ದಿ ವೈರಿಂಗ್ ಪ್ಲ್ಯಾನ್ ಯೂಸಿಂಗ್ ಸ್ಟ್ಯಾಂಡರ್ಡ್ ಕನ್ವೆನ್ಷನ್ಸ್. ಇಲ್ಲಿ ವೈರಿಂಗ್ ಪ್ಲ್ಯಾನ್ ಅಂತ ಹೇಳಿದ್ದಾನೆ. ಲೈಟಿಂಗ್ ಸರ್ಕ್ಯೂಟ್ ವೈರಿಂಗ್ ಪ್ಲ್ಯಾನು, ಹೀಟಿಂಗ್ ಸರ್ಕ್ಯೂಟ್ ವೈರಿಂಗ್ ಪ್ಲ್ಯಾನ್ ಬೇರೆ ಕೇಳಿಲ್ಲ, ಬರೀ ವೈರಿಂಗ್ ಪ್ಲ್ಯಾನ್ ಅಂತ ಕೇಳಿದ್ದಾನೆ. ಹಾಗಾಗಿ ನಾವು ಈ ಮನೆಗೆ, ಈ ಪ್ಲ್ಯಾನ್ಗೆ ಅಥವಾ ಈ ಲೇಔಟ್ಗೆ ಬೇಕಾಗಿರ್ತಕ್ಕಂಥ ಲೈಟಿಂಗ್ ಸರ್ಕ್ಯೂಟ್ ಪ್ಲ್ಯಾನು ಮತ್ತು ಹೀಟಿಂಗ್ ಸರ್ಕ್ಯೂಟ್ ಪ್ಲ್ಯಾನ್ ಎರಡೂ ನಾವು ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಮೇನ್ ಪಾಯಿಂಟ್ ಏನಿದೆ, ಪ್ರಿಪೇರ್ ದ ಶೆಡ್ಯೂಲ್ ಆಫ್ ಮೆಟೀರಿಯಲ್ಸ್ ಫಾರ್ ಲೈಟಿಂಗ್ ಸರ್ಕ್ಯೂಟ್ ಅಂತ ಕೇಳಿದ್ದಾನೆ. ನಾವು ಶೆಡ್ಯೂಲ್ ಆಫ್ ಮೆಟೀರಿಯಲ್ಸನ್ನು ಪ್ರಿಪೇರ್ ಮಾಡಬೇಕು. ಅದಕ್ಕೆ ಎಷ್ಟು ಮಾರ್ಕ್ಸ್, ಪ್ರಿಪೇರ್ ದ ಶೆಡ್ಯೂಲ್ ಆಫ್ ಮೆಟೀರಿಯಲ್ಸ್ ಫಾರ್ ಲೈಟಿಂಗ್ ಸರ್ಕ್ಯೂಟ್ ಅಂತಿದೆ, 10 ಮಾರ್ಕ್ಸ್ ಇದೆ ಅದಕ್ಕೆ. ಆಮೇಲೆ ಪ್ರಿಪೇರ್ ದ ಶೆಡ್ಯೂಲ್ ಆಫ್ ಮೆಟೀರಿಯಲ್ಸ್ ಫಾರ್ ಹೀಟಿಂಗ್ ಸರ್ಕ್ಯೂಟ್ ಅಂತಿದೆ, ಅದಕ್ಕೆ 5 ಮಾರ್ಕ್ಸ್ ಇದೆ. ಈ ಕ್ವೆಶನಲ್ಲಿ ಗಮನ ಕೊಟ್ಟು ನೋಡಿ ನೀವು, ಇಲ್ಲಿ ಎಲ್ಲಿ ಕೂಡ ಕಾಸ್ಟ್ ಅಂತ ಕೇಳಿಲ್ಲ. ಏನಿದೆ, ಕಾಸ್ಟ್ ಅಂತ ಕೇಳಿಲ್ಲ, ಹೌದಾ? ಸೊ ನಾವು ಇದರದ್ದು ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ನೆನ್ಪಿಟ್ಕೊಳ್ಳಿ, ಈ ಬಿಲ್ಡಿಂಗಲ್ಲಿ ಏನು ಕೇಳಿದ್ದಾರೆ, AEH ಇನ್ಸ್ಟಾಲೇಷನ್ ಅಂತ ಹೇಳಿದ್ದಾನೆ. ಬಟ್ ಹೀಟಿಂಗ್ ಸರ್ಕ್ಯೂಟ್ ಎಲ್ಲಿ ಕೊಟ್ಟಿಲ್ಲ, ಹೀಟಿಂಗ್ ಲೋಡ್ ಎಲ್ಲಿ ಕೊಟ್ಟಿಲ್ಲ. ಅದಕ್ಕೆ ಹೀಟಿಂಗ್ ಲೋಡನ್ನು ಅಸ್ಯೂಮ್ ಮಾಡ್ಕೋಬೇಕಾಗತ್ತೆ. ಕಿಚನಲ್ಲಿ ಮತ್ತು ಬಾತ್ರೂಮಲ್ಲಿ 1 ಕಿಲೋವ್ಯಾಟ್ ಅಸ್ಯೂಮ್ ಮಾಡ್ಕೊಳ್ಳಿ. ಇಲ್ಲ 1 ಕಿಲೋವ್ಯಾಟ್ ಇಲ್ಲಿ 2 ಬಾತ್ರೂಮಲ್ಲಿ 2 ಕಿಲೋವ್ಯಾಟ್, ನೀವು ಎಷ್ಟು ಅಸ್ಯೂಮ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ನಂಬರ್ ಆಫ್ ಇಲ್ಲಿ ಹೀಟಿಂಗ್ ಲೋಡ್ ಕ್ಯಾಲ್ಕುಲೇಟ್ ಮಾಡಬೇಕು. ಇದಕ್ಕೂ ಮತ್ತು ಲೈಟಿಂಗ್ ಲೋಡ್ಗೂ ಹೀಟಿಂಗ್ ಲೋಡ್ಗೂ ಲೋಡ್ ಕ್ಯಾಲ್ಕುಲೇಟ್ ಮಾಡಿ ನಂಬರ್ ಆಫ್ ಲೈಟಿಂಗ್ ಸರ್ಕ್ಯೂಟ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಡ್ರಾ ದಿ ವೈರಿಂಗ್ ಪ್ಲ್ಯಾನ್ ಯೂಸಿಂಗ್ ಸ್ಟ್ಯಾಂಡರ್ಡ್ ಕನ್ವೆನ್ಷನ್ಸ್ ಅಂತಿದೆ. ವೈರಿಂಗ್ ಪ್ಲ್ಯಾನ್ ಅಷ್ಟು ಮಾತ್ರ ಕೊಟ್ಟಿದ್ದಾನೆ. ಲೈಟಿಂಗ್ ವೈರಿಂಗ್ ಪ್ಲ್ಯಾನು ಮತ್ತು ಹೀಟಿಂಗ್ ವೈರಿಂಗ್ ಪ್ಲ್ಯಾನ್ ಸಪ್ರೇಟಾಗಿ ಕೇಳಿಲ್ಲ. ಆದರೂ ಕೂಡ ಎರಡೂ ನಾವು ಡ್ರಾ ಮಾಡಬೇಕು. ಅದಕ್ಕೆ ನಮಗೆ 4 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್, ಪ್ರಿಪೇರ್ ದ ಶೆಡ್ಯೂಲ್ ಆಫ್ ಮೆಟೀರಿಯಲ್ಸ್ ಫಾರ್ ಲೈಟಿಂಗ್ ಸರ್ಕ್ಯೂಟ್ ಅಂತಿದೆ. ಶೆಡ್ಯೂಲ್ ಆಫ್ ಮೆಟೀರಿಯಲ್ಸ್ ಮಾತ್ರ ನಾವು ಮಾಡಬೇಕು. ಕ್ಯಾಲ್ಕುಲೇಷನ್ಸಲ್ಲಿ ಏನೇನು ಮೆಟೀರಿಯಲ್ ಬರುತ್ತೆ ಆ ಮೆಟೀರಿಯಲ್ ಕ್ವಾಂಟಿಟಿ ನಾವು ಬರೀಬೇಕಾಗತ್ತೆ. ಬರೀ ಕ್ವಾಂಟಿಟಿ ಅಷ್ಟೇ ಬರೀಬೇಕು, ಕಾಸ್ಟ್ ಬರೀ ಅವಶ್ಯಕತೆ ಇಲ್ಲ. ಅದೇ ಥರ ಪ್ರಿಪೇರ್ ದ ಶೆಡ್ಯೂಲ್ ಆಫ್ ಮೆಟೀರಿಯಲ್ಸ್ ಫಾರ್ ಹೀಟಿಂಗ್ ಅಂತಿದೆ, ಹೀಟಿಂಗ್ ಸರ್ಕ್ಯೂಟ್ಸ್ ಅಂತಿದೆ. ಹೀಟಿಂಗ್ ಸರ್ಕ್ಯೂಟ್ಗೆ ಏನು ಮೆಟೀರಿಯಲ್ ಬೇಕಾಗತ್ತೆ, ಶೆಡ್ಯೂಲ್ ಆಫ್ ಮೆಟೀರಿಯಲ್ ಮಾತ್ರ, ಕ್ವಾಂಟಿಟಿ ಮಾತ್ರ ಬರೀಬೇಕಾಗತ್ತೆ. ನಾವು ಅದರದ್ದು ಕಾಸ್ಟ್ ಬರೀ ಅವಶ್ಯಕತೆ ಇಲ್ಲ. ಅಂಡರ್ಸ್ಟ್ಯಾಂಡ್? ಸೊ ಈ ಥರ ಇರುತ್ತೆ. ಸೊ ಇದರಲ್ಲಿ ಗಮನ ಕೊಟ್ಟು ನೋಡಿ ನೀವು, ಇಲ್ಲಿ ಎಲ್ಲಿ ಕೂಡ ನಮಗೆ ಕಾಸ್ಟ್ ಕೇಳಿಲ್ಲ. ಹಾಗಾಗಿ ಶೆಡ್ಯೂಲ್ ಆಫ್ ಮೆಟೀರಿಯಲ್ಸ್ ಬರೆದ್ರೆ ಮಾತ್ರ ಸಾಕಾಗುತ್ತೆ, ಅಷ್ಟು ಬರೆದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಗೊತ್ತ ನೋಡೋಣ. ಓಕೆ, ಸೊ ಇದು November-December 2019. Let's see this. Okay, I think this is visible. Okay,
See, the accompanying sketch shows the plan of a home. It is to be wired in surface conduit system as an AEH installation with heating load 1 kilowatt at bath and 2 kilowatt at kitchen. ಇದು AH ಇನ್ಸ್ಟಾಲೇಷನ್. ಇದರಲ್ಲಿ ಹೀಟಿಂಗ್ ಲೋಡು ಮತ್ತು ನೋಡಿ ಹೀಟಿಂಗ್ ಲೋಡ್ 1 ಕಿಲೋವ್ಯಾಟ್ ಬಾತ್ರೂಮಲ್ಲಿ ಮತ್ತು 2 ಕಿಲೋವ್ಯಾಟ್ ಕಿಚನಲ್ಲಿ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾನೆ. ಸೊ ಹಂಗಾಗಿ ನಾವು ಅಸ್ಯೂಮ್ ಮಾಡೋದು ಅವಶ್ಯಕತೆ ಇಲ್ಲ, ಆಲ್ರೆಡಿ ಕ್ವಶನಲ್ಲೇ ಕೇಳಿದ್ದಾನೆ, ರೈಟ್. ಸೊ ಏನು ಈ ಪಾಯಿಂಟ್ಸ್ ಏನು ಕೊಟ್ಟಿದ್ದಾನೆ ನೋಡಿ. ಫಸ್ಟ್, ಪ್ರಪೋಸ್ ದ ಲೋಡ್ ರಿಕ್ವೈರ್ಮೆಂಟ್ಸ್ ಫಾರ್ ಲೈಟಿಂಗ್. ಪ್ರಪೋಸ್ ದ ಲೋಡ್ ರಿಕ್ವೈರ್ಮೆಂಟ್ಸ್ ಫಾರ್ ಲೈಟಿಂಗ್ ಅಂತಂದರೆ ಲೈಟಿಂಗ್ ಲೋಡ್ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಇಲ್ಲಿದೆಯಲ್ಲ ಲೈಟಿಂಗ್ ಲೋಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹೀಟಿಂಗ್ ಲೋಡ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಆಲ್ರೆಡಿ ಕೊಟ್ಟಿದ್ದಾನೆ. ಏನಂತ ಕೊಟ್ಟಿದ್ದಾನೆ? 1+2 3 ಕಿಲೋವಾಟ್ ಹೀಟಿಂಗ್ ಲೋಡ್ ಕೊಟ್ಟಿದ್ದಾನೆ. ಅದಕ್ಕೆ ಅದನ್ನು ಕೇಳಿಲ್ಲ, ಆದರೂ ಕೂಡ ನಾವು ಬರೀಬೇಕಾಗತ್ತೆ. ಹೀಟಿಂಗ್ ಲೋಡ್ = 3 ಕಿಲೋವಾಟ್ ಅಂತ ಬರೀಬೇಕಾಗತ್ತೆ. ನೆಕ್ಸ್ಟ್ ಇದರಲ್ಲಿ ಏನಾಯಿತು? ಪ್ರಪೋಸ್ ದಿ ಲೋಡ್ ರಿಕ್ವೈರ್ಮೆಂಟ್ಸ್ ಫಾರ್ ಲೈಟಿಂಗ್ ಅಂದರೆ ಲೈಟಿಂಗ್ ಲೋಡ್ ಜೊತೆಗೆ ನಾವು ಹೀಟಿಂಗ್ ಲೋಡ್ ಕೂಡ ಒಂದು ಪಾಯಿಂಟ್ ಬರೀಬೇಕು. ಹೀಟಿಂಗ್ ಲೋಡ್ = 3 ಕಿಲೋವಾಟ್. 1+2 ಕಿಲೋವಾಟ್ 1+2 3 ಕಿಲೋವಾಟ್ ಅಂತ ಬರೀಬೇಕು. ನೆಕ್ಸ್ಟ್ ಡ್ರಾ ದಿ ವೈರಿಂಗ್ ಡಯಾಗ್ರಾಮ್ ಅಂತಿದೆ. ಇದರಲ್ಲಿ ಲೈಟಿಂಗ್ ವೈರಿಂಗ್ ಡಯಾಗ್ರಾಮು, ಹೀಟಿಂಗ್ ವೈರಿಂಗ್ ಡಯಾಗ್ರಾಮ್ ಬೇರೆ ಬೇರೆ ಇರೋದಿಲ್ಲ, ಎರಡೂ ಸೇರಿ ಒಂದೇ ವೈರಿಂಗ್ ಡಯಾಗ್ರಾಮ್ ಇರುತ್ತೆ. ಅದಕ್ಕೆ 5 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಏನು ಕೇಳಿದ್ದಾನೆ? ಪ್ರಿಪೇರ್ ದ ಶೆಡ್ಯೂಲ್ ಆಫ್ ಮೆಟೀರಿಯಲ್ಸ್ ಫಾರ್ ಲೈಟಿಂಗ್ ಆ್ಯಂಡ್ ಹೀಟಿಂಗ್ ಸರ್ಕ್ಯೂಟ್ ಅಂತಿದೆ. ಲೈಟಿಂಗು ಮತ್ತು ಹೀಟಿಂಗ್ ಸರ್ಕ್ಯೂಟ್ಸ್ಗೆ ಮೆಟೀರಿಯಲ್ಸ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾನೆ. ಇದಕ್ಕೆ 5 ಮಾರ್ಕ್ಸ್ ಬಂದ್ಬಿಟ್ಟು ಲೈಟಿಂಗ್ ಸರ್ಕ್ಯೂಟ್ ಶೆಡ್ಯೂಲ್ ಆಫ್ ಮೆಟೀರಿಯಲ್ಗೆ ಮತ್ತು 3 ಮಾರ್ಕ್ಸ್ ಬಂದ್ಬಿಟ್ಟು ಹೀಟಿಂಗ್ ಮೆಟೀರಿಯಲ್ ಶೆಡ್ಯೂಲ್ ಆಫ್ ಮೆಟೀರಿಯಲ್ಸ್ಗೆ, ಹೀಟಿಂಗ್ ಸರ್ಕ್ಯೂಟ್ ಶೆಡ್ಯೂಲ್ ಆಫ್ ಮೆಟೀರಿಯಲ್ಸ್ಗೆ. ಓಕೆ, ಟೋಟಲ್ 8 ಮಾರ್ಕ್ಸ್ ಇರುತ್ತೆ. ಆಮೇಲೆ ಪ್ರಿಪೇರ್ ದ ಎಸ್ಟಿಮೇಟ್ ಕಾಸ್ಟ್ ಫಾರ್ ಲೈಟಿಂಗ್ ಆ್ಯಂಡ್ ಹೀಟಿಂಗ್ ಸರ್ಕ್ಯೂಟ್ಸ್. ಎರಡಕ್ಕೂ ಲೈಟಿಂಗ್ ಸರ್ಕ್ಯೂಟ್ಗೂ ಮತ್ತು ಹೀಟಿಂಗ್ ಸರ್ಕ್ಯೂಟ್ಗೂ ಕಾಸ್ಟನ್ನು ನಾವು ಬರೀಬೇಕಾಗತ್ತೆ. ಇಲ್ಲಿ ಏನು ಮಾಡಬೇಕು ನೋಡಿ, ಇದೆಲ್ಲ ಜೊತೆಗೆ ನಾವು ಕಾಸ್ಟ್ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಇದರಲ್ಲಿ ಏನು ಮಾಡಬೇಕಾಗುತ್ತೆ? ಕಾಸ್ಟ್ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಹೆಡ್ಡಿಂಗ್ ಹೇಳ್ತೀನಿ ನೋಡಿ. ಫಸ್ಟ್ ಏನು ಮಾಡಿ, ಎಲ್ಲ ಕ್ಯಾಲ್ಕುಲೇಷನ್ಸ್ ಮಾಡಿ. ಕ್ಯಾಲ್ಕುಲೇಷನ್ ಜೊತೆಗೆ ಲೈಟಿಂಗ್ ಲೋಡ್ ಮತ್ತು ಹೀಟಿಂಗ್ ಲೋಡ್ ಕ್ಯಾಲ್ಕುಲೇಟ್ ಮಾಡಿ, ಲೈಟಿಂಗ್ ಹೀಟಿಂಗ್ ಲೋಡ್. ಆಮೇಲೆ ವೈರಿಂಗ್ ಪ್ಲ್ಯಾನ್ ಡ್ರಾ ಮಾಡಿ. ವೈರಿಂಗ್ ಪ್ಲ್ಯಾನ್ ಆದಮೇಲೆ ನೆಕ್ಸ್ಟ್ ಶೆಡ್ಯೂಲ್ ಆಫ್ ಮೆಟೀರಿಯಲ್ ಆದಮೇಲೆ ಕಾಸ್ಟ್. ಇವೆಲ್ಲವೂ ಮಾಡಬೇಕಾಗತ್ತೆ ಇದರಲ್ಲಿ. ಸೊ ಈ ಪ್ರಾಬ್ಲಮ್ನಲ್ಲಿ ಏನು ಮಾಡಿದ್ದಾನೆ? ಕಾಸ್ಟ್ ಕೇಳಿದ್ದಾನೆ. ಅದಕ್ಕಾಗಿ ನಾವು ಲೈಟಿಂಗ್ ಸರ್ಕ್ಯೂಟ್ಗೆ ಎಷ್ಟು ಕಾಸ್ಟ್ ಆಗುತ್ತೆ ಮತ್ತು ಹೀಟಿಂಗ್ ಸರ್ಕ್ಯೂಟ್ಗೆ ಏನು ಕಾಸ್ಟ್ ಆಗುತ್ತೆ ಎರಡನ್ನು ಕೂಡ ನಾವು ಬರೀಬೇಕಾಗತ್ತೆ. ಓಕೆ, ಲೆಟ್ಸ್ ಅನದರ್ ಕ್ವೆಶ್ಚನ್ ಪೇಪರ್. ದಿಸ್ ಈಸ್ November-December 2017 ಕ್ವೆಶ್ಚನ್ ಪೇಪರ್. ಇದರಲ್ಲಿ ಯಾವ ಥರ ಪ್ರಶ್ನೆ ಕೇಳಿದ್ದಾನೆ ನೋಡಿ. ಇಟ್ ಈಸ್ ಪ್ರಪೋಸ್ಡ್ ಟು ಹ್ಯಾವ್ ಅನ್ AH ಕನೆಕ್ಷನ್ ಫಾರ್ ಎ ಹೌಸ್, ದ ಪ್ಲ್ಯಾನ್ ಆಫ್ ವಿಚ್ ಈಸ್ ಆಸ್ ಶೋನ್ ಇನ್ ದ ಫಿಗರ್ ಬಿಲೋ. ಇದು ಪ್ಲ್ಯಾನ್ ಕೊಟ್ಟಿದ್ದಾನೆ. ಓಕೆ, ಈ ಪ್ಲ್ಯಾನ್ ಕೊಟ್ಟಿದ್ದಾನೆ. ಪ್ಲ್ಯಾನ್ AH ಇನ್ಸ್ಟಾಲೇಷನ್ ಅಂತ ಹೇಳಿದ್ದಾನೆ. ಇಲ್ಲಿ ನೋಡೋಣ ಏನೇನು ಕೇಳಿದ್ದಾನೆ ಅಂತ. ಸೊ ಹಿಯರ್ ಪ್ರಪೋಸ್ ದಿ ಲೈಟಿಂಗ್ ಲೋಡ್ ಆ್ಯಂಡ್ ನಂಬರ್ ಆಫ್ ಸರ್ಕ್ಯೂಟ್ಸ್. ಲೈಟಿಂಗ್ ಲೋಡ್ ಅಂತ ಹೇಳಿದ್ದಾನೆ. ಅಲ್ಲಿ ನೋಡಿ ಹೀಟಿಂಗ್ ಲೋಡ್ ಅಂತ ಹೇಳಿಲ್ಲ. ಈ ಪ್ರಶ್ನೆಯಲ್ಲಿ ನೋಡಿ ಚೆನ್ನಾಗಿ ಗಮನ ಕೊಟ್ಟು ನೋಡಿ. ಇಲ್ಲಿ AEH ಇನ್ಸ್ಟಾಲೇಷನ್ ಅಂತ ಹೇಳಿದ್ದಾನೆ, ಬಟ್ ಹೀಟಿಂಗ್ ಲೋಡ್ ಕೊಟ್ಟಿಲ್ಲ. ಅದಕ್ಕೆ ನಾವೇನು ಮಾಡಬೇಕು? ಹೀಟಿಂಗ್ ಲೋಡ್ ಅಸ್ಯೂಮ್ ಮಾಡ್ಕೋಬೇಕಾಗತ್ತೆ. ಕಿಚನಲ್ಲಿ 1 ಕಿಲೋವ್ಯಾಟು, ಬಾತ್ರೂಮಲ್ಲಿ 1 ಕಿಲೋವ್ಯಾಟು, ಅಥವಾ ಇಲ್ಲಿ 2 ಕಿಲೋವ್ಯಾಟ್, ಇಲ್ಲಿ 1 ಕಿಲೋವ್ಯಾಟ್ ಅಂತ ನಾವು ಅಸ್ಯೂಮ್ ಮಾಡ್ಕೋಬೇಕು. ಓಕೆ, ಅಸ್ಯೂಮ್ ಮಾಡಿಕೊಂಡು ಇಲ್ಲಿ ಏನು ಮಾಡಿದ್ದಾನೆ? ಪ್ರಪೋಸ್ ದಿ ಲೈಟಿಂಗ್ ಲೋಡ್ ಆ್ಯಂಡ್ ನಂಬರ್ ಆಫ್ ಸರ್ಕ್ಯೂಟ್ಸ್ ಅಂತ ಹೇಳಿದ್ದಾನೆ. ಅದಕ್ಕೆ 5 ಮಾರ್ಕ್ಸ್ ಸಿಗುತ್ತೆ. ಡ್ರಾ ದಿ ವೈರಿಂಗ್ ಪ್ಲಾನ್ ಯೂಸಿಂಗ್ ಸ್ಟ್ಯಾಂಡರ್ಡ್ ಕನ್ವೆನ್ಷನ್ಸ್. ನೆಕ್ಸ್ಟ್ ಎಸ್ಟಿಮೇಟ್ ದ ಕ್ವಾಂಟಿಟಿ ಆಫ್ ಮೆಟೀರಿಯಲ್ಸ್ ರಿಕ್ವೈರ್ಡ್ ಫಾರ್ ದಿ ಲೈಟಿಂಗ್ ಸರ್ಕ್ಯೂಟ್. ಕ್ವಾಂಟಿಟಿ ಆಫ್ ಮೆಟೀರಿಯಲ್ಸ್ ರಿಕ್ವೈರ್ಡ್ ಫಾರ್ ಲೈಟಿಂಗ್ ಸರ್ಕ್ಯೂಟ್ ಅಂತಂದರೆ ಶೆಡ್ಯೂಲ್ ಆಫ್ ಮೆಟೀರಿಯಲ್ಸ್ ಫಾರ್ ಲೈಟಿಂಗ್ ಸರ್ಕ್ಯೂಟ್ ಅಂತ ಅರ್ಥ. ಶೆಡ್ಯೂಲ್ ಆಫ್ ಮೆಟೀರಿಯಲ್ಸ್ ಇಸ್ ನಥಿಂಗ್ ಬಟ್ ಕ್ವಾಂಟಿಟಿ ಆಫ್ ದಿ ಮೆಟೀರಿಯಲ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ ಏನು ಮಾಡಿದ್ದಾನೆ? ಎಸ್ಟಿಮೇಟ್ ದ ಕ್ವಾಂಟಿಟಿ ಆಫ್ ಮೆಟೀರಿಯಲ್ಸ್ ರಿಕ್ವೈರ್ಡ್ ಫಾರ್ ಲೈಟಿಂಗ್ ಸರ್ಕ್ಯೂಟ್ ಅಷ್ಟೇ ಕೇಳಿದ್ದಾನೆ. ಹೀಟಿಂಗ್ ಸರ್ಕ್ಯೂಟ್ ಕೇಳಿಲ್ಲ ಅವನು. ಓಕೆ, ನೀವು ಬರೆದ್ರೂ ನಡೆಯುತ್ತೆ, ಬರದೇ ಇದ್ರೂ ಕೂಡ ನಡೆಯುತ್ತೆ. ನೆಕ್ಸ್ಟ್ ಎಸ್ಟಿಮೇಟ್ ದ ಕಾಸ್ಟ್ ಫಾರ್ ಹೀಟಿಂಗ್ ಸರ್ಕ್ಯೂಟ್ ಅಂತ ಹೇಳಿದ್ದಾನೆ. ಕಾಸ್ಟ್ ಫಾರ್ ಹೀಟಿಂಗ್ ಸರ್ಕ್ಯೂಟ್. ಈಗ ನೋಡಿ ಇಲ್ಲಿ ನೀವು ಎಸ್ಟಿಮೇಟ್ ದ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ರಿಕ್ವೈರ್ಡ್ ಫಾರ್ ಲೈಟಿಂಗ್ ಸರ್ಕ್ಯೂಟ್ ಅಂತ ಹೇಳಿದ್ದಾನೆ. ಮೆಟೀರಿಯಲ್ಸ್ ರಿಕ್ವೈರ್ಡ್ ಫಾರ್ ಲೈಟಿಂಗ್ ಸರ್ಕ್ಯೂಟ್, ಇದ್ರದ್ದು ಕಾಸ್ಟ್ ಬರೆಯೋ ಅವಶ್ಯಕತೆ ಇಲ್ಲ. ಲೈಟಿಂಗ್ ಸರ್ಕ್ಯೂಟ್ದು ಕಾಸ್ಟ್ ಕೇಳಿಲ್ಲ. ಕಾಸ್ಟ್ ಯಾವ್ದು ಕೇಳಿದ್ದಾನೆ? ಎಸ್ಟಿಮೇಟ್ ದ ಕಾಸ್ಟ್ ಫಾರ್ ಹೀಟಿಂಗ್ ಸರ್ಕ್ಯೂಟ್ AH ಇನ್ಸ್ಟಾಲೇಷನ್. ಹೀಟಿಂಗ್ ಸರ್ಕ್ಯೂಟ್ದು ಮಾತ್ರ ನೀವು ಕಾಸ್ಟ್ ಬರೆದ್ರೆ ಸಾಕಾಗುತ್ತೆ. ಕಾಸ್ಟ್ ಕೇಳಿದಾನೆ ಅಂದ್ರೆ ಅರ್ಥ ಏನು? ಇದ್ರ ಶೆಡ್ಯೂಲ್ ಆಫ್ ಮೆಟೀರಿಯಲ್ಸ್ ಬರಬೇಕು, ಜೊತೆಗೆ ಕಾಸ್ಟ್ ಬರೀಬೇಕು. ಆ್ಯಂಡ್ ಲೈಟಿಂಗ್ ಸರ್ಕ್ಯೂಟ್ದು ಏನು ಕೇಳಿದ್ದಾನೆ? ಕೇವಲ ಕ್ವಾಂಟಿಟಿ ಆಫ್ ಮೆಟೀರಿಯಲ್ಸ್ ಅಷ್ಟೇ ಕೇಳಿದ್ದಾನೆ. ಇದ್ರದ್ದು ಕಾಸ್ಟ್ ಬರೆಯೋ ಅವಶ್ಯಕತೆ ಇಲ್ಲ. ಅಂಡರ್ಸ್ಟ್ಯಾಂಡ್? ಸೊ ಹಂಗಾಗಿ ನಾವು ಇಲ್ಲಿ ಕಾಸ್ಟ್ ಬರೆಯೋಂಗಿಲ್ಲ, ಬರೀ ಲಿಸ್ಟ್ ಆಫ್ ಮೆಟೀರಿಯಲ್ಸ್ ಅಷ್ಟೇ ಬರಿತೀವಿ. ಏನು ಕ್ವಾಂಟಿಟಿ ಬೇಕಾಗುತ್ತೆ ಬರಿತೀವಿ. ಇದಕ್ಕೆ ಏನು ಮಾಡ್ತೀವಿ? ಲಿಸ್ಟ್ ಆಫ್ ಮೆಟೀರಿಯಲ್ಸ್ ವಿತ್ ಕಾಸ್ಟ್ ಬರಿತೀವಿ ನಾವು. ಅಂಡರ್ಸ್ಟ್ಯಾಂಡ್? ಇಲ್ಲೊಂದು ಅಸ್ಯೂಮ್ ಕನ್ಸೀಲ್ಡ್ ಕಾಂಕ್ರೀಟ್ ಸಿಸ್ಟಮ್ ಆಫ್ ವೈರಿಂಗ್. ದ ಟೋಟಲ್
ಹೀಟಿಂಗ್ ಕಿಲೋವ್ಯಾಟ್, ಸಾರಿ ಇಲ್ಲಿ ಕೊಟ್ಟಿದ್ದಾನೆ ಲಾಸ್ಟಿಗೆ, ಟೋಟಲ್ ಹೀಟಿಂಗ್ ಲೋಡ್ ಇಸ್ 2 ಕಿಲೋವ್ಯಾಟ್ ಅಂತ ಕೊಟ್ಟಿದ್ದಾನೆ. ಹೀಟಿಂಗ್ ಲೋಡ್ ಎಷ್ಟು ಕೊಟ್ಟಿದ್ದಾನೆ? 2 ಕಿಲೋವ್ಯಾಟ್. ಇದ್ರದ್ದು ಮಾತ್ರ ನಾವು ಕಾಸ್ಟ್ ಕಂಡುಹಿಡಿದ್ರೆ ಸಾಕು. ಅಂಡರ್ಸ್ಟ್ಯಾಂಡ್? ಲೆಟ್ಸ್ ನೆಕ್ಸ್ಟ್ ಕ್ವೆಶ್ಚನ್ ಪೇಪರ್. ಎಸ್, ಸೊ ಇದು ನವಂಬರ್ ಡಿಸೆಂಬರ್ 2018 ಕ್ವೆಶ್ಚನ್ ಪೇಪರ್. ಇದರಲ್ಲಿ a sketch given below shows the plan of residential building which has to be wired up as an AH installation in concealed conduit system of wiring. ಓಕೆ, ಇದರಲ್ಲಿ ಫಸ್ಟ್ ಪಾಯಿಂಟ್ ಏನು ಕೇಳಿದ್ದಾನೆ? ಕನ್ಸೀಲ್ಡ್ ಕಾಂಡ್ಯೂಟಲ್ಲಿ ವೈರಿಂಗ್ ಮಾಡಿದೆ ಅಂತ ಹೇಳಿದ್ದಾನೆ, AH ಅಂತ ಹೇಳಿದ್ದಾನೆ. ಇದರಲ್ಲಿ ಹೀಟಿಂಗ್ ಕಿಲೋವ್ಯಾಟ್ ಕೊಟ್ಟಿಲ್ಲ, ಹೀಟಿಂಗ್ ಲೋಡ್ ಕೊಟ್ಟಿಲ್ಲ. ನಾವು ಅಸ್ಯೂಮ್ ಮಾಡ್ಕೋಬೇಕಾಗತ್ತೆ. ಪ್ರಿಪೇರ್ ದ ಲೋಡ್ ರಿಕ್ವೈರ್ಡ್ ಫಾರ್ ಲೈಟಿಂಗ್ ಸರ್ಕ್ಯೂಟ್, ಲೈಟಿಂಗ್ ಸರ್ಕ್ಯೂಟ್ದು ಲೋಡ್ ಕ್ಯಾಲ್ಕುಲೇಟ್ ಮಾಡಿ, ಆಮೇಲೆ ಡ್ರಾ ದಿ ವೈರಿಂಗ್ ಪ್ಲ್ಯಾನ್ ಡ್ರಾ ಮಾಡಬೇಕು, ಲೈಟಿಂಗ್ದು ಮತ್ತು ಹೀಟಿಂಗ್ದು. ಪ್ರಿಪೇರ್ ದ ಶೆಡ್ಯೂಲ್ ಆಫ್ ಮೆಟೀರಿಯಲ್ಸ್ ಫಾರ್ ಲೈಟಿಂಗಿಗೆ ಶೆಡ್ಯೂಲ್ ಆಫ್ ಮೆಟೀರಿಯಲ್ಸ್ ಮಾತ್ರ ಬರಿಬೇಕಾಗತ್ತೆ. ನಾವು ಲೈಟಿಂಗಿಗೆ ಶೆಡ್ಯೂಲ್ ಆಫ್ ಮೆಟೀರಿಯಲ್ಸ್ ಮಾತ್ರ ಬರಿಬೇಕಾಗತ್ತೆ. ಆ್ಯಂಡ್ ಪ್ರಿಪೇರ್ ದ ಎಸ್ಟಿಮೇಟ್ ಆಫ್ ಕಾಸ್ಟ್ ಫಾರ್ ಎಬೋ ಲೈಟಿಂಗ್ ಸರ್ಕ್ಯೂಟ್. ಲೈಟಿಂಗ್ ಸರ್ಕ್ಯೂಟ್ಗೆ ಏನು ಬರಬೇಕಾಗುತ್ತೆ? ನಾವು ಕೇವಲ ಲೈಟಿಂಗ್ ಸರ್ಕ್ಯೂಟ್ ಮಾತ್ರ ನಾವು ಕಾಸ್ಟ್ ಎಸ್ಟಿಮೇಟ್ ಆಫ್ ಕಾಸ್ಟ್ ಮಾಡಬೇಕಾಗತ್ತೆ. ಹೀಟಿಂಗ್ ಸರ್ಕ್ಯೂಟ್ದು ಲಿಸ್ಟ್ ಆಫ್ ಮೆಟೀರಿಯಲ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಇನ್ನೇನಿದೆ? ಲಿಸ್ಟ್ ಆಫ್ ಮೆಟೀರಿಯಲ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಕಾಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಕ್ಲಿಯರಾಗಿ ಕೇಳಿದ್ದಾನೆ. ಏನಂತ ಕೇಳಿದ್ದಾನೆ? ಪ್ರಿಪೇರ್ ದ ಶೆಡ್ಯೂಲ್ ಆಫ್ ಮೆಟೀರಿಯಲ್ಸ್ ಫಾರ್ ಲೈಟಿಂಗ್ ಸರ್ಕ್ಯೂಟ್ ಅಂತ ಹೇಳಿದ್ದಾನೆ. ನೆಕ್ಸ್ಟ್ ಪ್ರಿಪೇರ್ ಆ್ಯನ್ ಎಸ್ಟಿಮೇಟ್ ಕಾಸ್ಟ್ ಫಾರ್ ದಿ ಎಬೋ ಲೈಟಿಂಗ್ ಸರ್ಕ್ಯೂಟ್ ಅಂತ ಹೇಳಿದ್ದಾನೆ. ಹೀಟಿಂಗ್ ಸರ್ಕ್ಯೂಟ್ ಬಗ್ಗೆ ಇಲ್ಲಿ ಪ್ರಸ್ತಾವನೆ ಮಾಡಿಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕಾಗತ್ತೆ? ಕೇವಲ ಲೈಟಿಂಗ್ ಸರ್ಕ್ಯೂಟ್ ಶೆಡ್ಯೂಲ್ ಆಫ್ ಮೆಟೀರಿಯಲ್ಸ್ ಮತ್ತು ಹೀಟಿಂಗ್ ಸರ್ಕ್ಯೂಟ್ ಶೆಡ್ಯೂಲ್ ಆಫ್ ಮೆಟೀರಿಯಲ್ಸ್ ಬರೆದು ಸಾಕಾಗುತ್ತೆ. AH ಇನ್ಸ್ಟಾಲೇಷನ್ ಇದೆ, ಅದಕ್ಕೆ ನಾವೇನು ಮಾಡೋಣ? ಕೇವಲ ಹೀಟಿಂಗ್ ಸರ್ಕ್ಯೂಟನ್ನು ಡ್ರಾಯಿಂಗಲ್ಲಿ ಮಾತ್ರ ತೋರಿಸೋಣ. ಇಲ್ಲೊಂದು 1 ಕಿಲೋವಾಟ್ ಬಾತ್ರೂಮಲ್ಲಿ 1 ಕಿಲೋವಾಟ್ ಕಿಚನಲ್ಲಿ ಅಂತ ತೊಗೊಂಡು ನಾವೇನು ಮಾಡೋಣ? ಕೇವಲ ಹೀಟಿಂಗ್ ಸರ್ಕ್ಯೂಟ್ ಮಾತ್ರ ಡೈಗ್ರಾಮಲ್ಲಿ ಮಾತ್ರ ತೋರಿಸೋಣ. ಅಂದರೆ ವೈರಿಂಗ್ ಡೈಗ್ರಾಮ್ ಮಾತ್ರ ತೋರಿಸೋದು. ಶೆಡ್ಯೂಲ್ ಆಫ್ ಮೆಟೀರಿಯಲ್ಸಲ್ಲಿ ಕಾಸ್ಟಲ್ಲಿ ಹೀಟಿಂಗ್ ಸರ್ಕ್ಯೂಟ್ ಬೇಕಾಗುತ್ತೆ ಕ್ಯಾಲ್ಕುಲೇಟ್ ಮಾಡೋದು. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಇದು ಆಲ್ರೆಡಿ ನೋಡಿದ್ದೀವ? ಇದು ಇಲ್ಲ, ಇದು ಕ್ವಶನ್ ಪೇಪರ್ ಬಂದ್ಬಿಟ್ಟು 9 ಸೀರೀಸಿಂದು ಬೇಕಾಗಿಲ್ಲ ನಿಮಗೆ. 15 ಸೀರೀಸ್ದು ನೋಡೋಣ. ನವಂಬರ್ ಡಿಸೆಂಬರ್ 2017. ಐ ಥಿಂಕ್ ದಿಸ್ ಇಸ್ ಸೀನ್ ಆಲ್ರೆಡಿ. ನವಂಬರ್ ಡಿಸೆಂಬರ್ ಇಲ್ಲ, ನೋಡಿಲ್ಲ. ಓಕೆ, ಎಸ್, ದಿಸ್ ಇಸ್ ನವಂಬರ್ ಡಿಸೆಂಬರ್ 2017 ಈ ಕ್ವಶನ್ ಪೇಪರ್. ಇದು ಇಲ್ಲಿ ನೋಡೋಣ. ಇಲ್ಲಿ ಏನು ಹೇಳಿದ್ದಾನೆ? ಇದರಲ್ಲಿ 20 ಮಾರ್ಕ್ಸ್ ಮಾತ್ರ ಕೇಳಿದ್ದಾನೆ, 25 ಮಾರ್ಕ್ಸ್ ಕೇಳಿಲ್ಲ. ನೋಡಿ, 5 ಮಾರ್ಕ್ಸ್ ಕ್ವಶನ್ ಕೇಳಿದ್ದಾನೆ. ಏನಂತ? ಲಿಸ್ಟ್ ದ ಕೋಡ್ ಆಫ್ ಪ್ರಾಕ್ಟೀಸ್ ರಿಲೇಟೆಡ್ ಟು ಲೈಟಿಂಗ್ ಇನ್ಸ್ಟಾಲೇಷನ್ ಅಂತ 5 ಮಾರ್ಕ್ಸ್ ಇದಕ್ಕೆ ಕೇಳಿದ್ದಾನೆ. ನೆಕ್ಸ್ಟ್ ಇದರಲ್ಲಿ ಏನು ಮಾಡಿದ್ದಾನೆ? ದ ಅಕಂಪನಿಂಗ್ ಸ್ಕೆಚ್ ಶೋಸ್ ದ ಪ್ಲಾನ್ ಆಫ್ ಎ ಹೋಮ್. ಇಟ್ ಈಸ್ ಟು ಬಿ ವೈರ್ಡ್ ಇನ್ ಸರ್ಫೇಸ್ ಕಾಂಡ್ಯೂಟ್ ಸಿಸ್ಟಮ್. ಸರ್ಫೇಸ್ ಕಾಂಡ್ಯೂಟ್ ಸಿಸ್ಟಮ್ ಅಂತ ಹೇಳಿದ್ದಾನೆ. ಸಿಸ್ಟಮ್ ಆಸ್ ಅನ್ AH ಇನ್ಸ್ಟಾಲೇಷನ್ ವಿತ್ ಹೀಟಿಂಗ್ ಲೋಡ್ ಆಫ್ 1 ಕಿಲೋವಾಟ್ ಎಟ್ ಬಾತ್ರೂಮ್ ಆ್ಯಂಡ್ 2 ಕಿಲೋವಾಟ್ ಎಟ್ ಕಿಚನ್. ಹೀಟಿಂಗ್ ಲೋಡ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಪ್ರಪೋಸ್ ದ ಲೈಟಿಂಗ್ ಆ್ಯಂಡ್ ದ ನಂಬರ್ ಆಫ್ ಸರ್ಕ್ಯೂಟ್ಸ್. ಪ್ರಪೋಸ್ ದ ಲೈಟಿಂಗ್ ಅಂತ ಅಷ್ಟೇ ಕೊಟ್ಟಿದ್ದಾನೆ. ಇಲ್ಲಿ ಆ್ಯಕ್ಚುಲಿ ಲೈಟಿಂಗ್ ಲೋಡ್ ಇದು. ಓಕೆ, ಇಲ್ಲಿ ಏನಾಗುತ್ತೆ? ಲೈಟಿಂಗ್ ಲೋಡ್. ಪ್ರಪೋಸ್ ದಿ ಲೈಟಿಂಗ್ ಲೋಡ್ ಆ್ಯಂಡ್ ನಂಬರ್ ಆಫ್ ಸರ್ಕ್ಯೂಟ್ಸ್. ಲೈಟಿಂಗ್ ಲೋಡ್ ಮತ್ತು ಅದರದ್ದು ನಂಬರ್ ಆಫ್ ಸರ್ಕ್ಯೂಟ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಡ್ರಾ ದ ವೈರಿಂಗ್ ಪ್ಲಾನ್ ಯೂಸಿಂಗ್ ಸ್ಟ್ಯಾಂಡರ್ಡ್ ಕನ್ವರ್ಷನ್ಸ್. ವೈರಿಂಗ್ ಪ್ಲಾನ್ ಮಾತ್ರ ನೀವು ಲೈಟಿಂಗು ಮತ್ತು ಹೀಟಿಂಗ್ ಎರಡಕ್ಕೂ ಡ್ರಾ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಎಸ್ಟಿಮೇಟ್ ದ ಕ್ವಾಂಟಿಟಿ ಆಫ್ ಮೆಟೀರಿಯಲ್ಸ್ ರಿಕ್ವೈರ್ಡ್ ಫಾರ್ ದ ಲೈಟಿಂಗ್ ಸರ್ಕ್ಯೂಟ್ ಆ್ಯಂಡ್ ಹೀಟಿಂಗ್ ಸರ್ಕ್ಯೂಟ್. ಹೀಟಿಂಗ್ ಸರ್ಕ್ಯೂಟ್ಗೂ ಲೈಟಿಂಗ್ ಸರ್ಕ್ಯೂಟ್ಗೂ ಎರಡಕ್ಕೂ ಏನು ಮೆಟೀರಿಯಲ್ಸ್ ಬೇಕಾಗುತ್ತೆ ಬರೀಬೇಕಿಲ್ಲಿ. ಆಮೇಲೆ ಎಸ್ಟಿಮೇಟ್ ದ ಕಾಸ್ಟ್ ಫಾರ್ ಹೀಟಿಂಗ್ ಆ್ಯಂಡ್ ಲೈಟಿಂಗ್ ಸರ್ಕ್ಯೂಟ್, ಎರಡಕ್ಕೂ ಕಾಸ್ಟ್ ಬರೀಬೇಕಾಗುತ್ತೆ. ನೋಡಿ, 20 ಮಾರ್ಕ್ಸ್ಗೆ ಇಷ್ಟೆಲ್ಲ ಕೇಳಿದ್ದಾರೆ. ಲಾಸ್ಟ್ ಪ್ರಾಬ್ಲಮಲ್ಲಿ ಏನಿತ್ತು? ಕೇವಲ ಇದಕ್ಕಷ್ಟೇ ಕೇಳಿದರು, ಕಾಸ್ಟ್ ಯಾವುದಕ್ಕೆ ಕೇಳೋದು? ಲೈಟಿಂಗ್ ಸರ್ಕ್ಯೂಟ್ ಕೇಳಿದ್ರು. ಬಟ್ ಇಲ್ಲಿ ಏನಿದೆ? ಲಿಸ್ಟ್ ಆಫ್ ಕ್ವಾಂಟಿಟಿ ಆಫ್ ಮೆಟೀರಿಯಲ್ಸ್ ಬಂದ್ಬಿಟ್ಟು ಲೈಟಿಂಗ್ ಸರ್ಕ್ಯೂಟ್ ಕೇಳಿದ್ದಾರೆ, ಹೀಟಿಂಗ್ ಸರ್ಕ್ಯೂಟ್ಗೂ ಕೇಳಿದ್ದಾರೆ. ಕಾಸ್ಟ್ ಕೂಡ ಹೀಟಿಂಗ್ ಸರ್ಕ್ಯೂಟ್ಗೆ ಕೇಳಿದ್ದಾನೆ, ಲೈಟಿಂಗ್ ಸರ್ಕ್ಯೂಟ್ಗೂ ಕೇಳಿದ್ದಾನೆ. ಸೊ ಎರಡೂ ಬರೀಬೇಕಾಗತ್ತೆ. ನೀವು ಅಂಡರ್ಸ್ಟ್ಯಾಂಡ್? ಸೊ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ, ವೈರಿಂಗ್ ಪ್ಲ್ಯಾನ್ ಮಾಡಬೇಕಾಗತ್ತೆ, ಲೋಡ್ ಕ್ಯಾಲ್ಕುಲೇಷನ್ ಹೀಟಿಂಗ್ ಮತ್ತು ಲೈಟಿಂಗ್ ಮಾಡಬೇಕಾಗತ್ತೆ, ವೈರಿಂಗ್ ಪ್ಲ್ಯಾನ್ ಮಾಡಬೇಕು, ಮೆಟೀರಿಯಲ್ ಶೆಡ್ಯೂಲ್ ಆಫ್ ಮೆಟೀರಿಯಲ್ ಲೈಟಿಂಗು ಮಾಡಬೇಕು, ಹೀಟಿಂಗು ಮಾಡಬೇಕು, ಕಾಸ್ಟ್ ಆಫ್ ಎಸ್ಟಿಮೇಟ್ ಆಫ್ ಕಾಸ್ಟ್ ಹೀಟಿಂಗು ಮಾಡಬೇಕು, ಲೈಟಿಂಗು ಮಾಡಬೇಕು. ಸೊ ಕಂಪ್ಲೀಟ್ ಎಲ್ಲವೂ ಮಾಡಬೇಕಾಗತ್ತೆ. ಆದರೂ ಕೂಡ 20 ಮಾರ್ಕ್ಸ್ಗೆ ಕೇಳಿದ್ದಾರೆ. ಅಲ್ಲಿ ನವಂಬರ್ ಡಿಸೆಂಬರ್ 2017. ಐ ಥಿಂಕ್ ನವಂಬರ್ ಡಿಸೆಂಬರ್ 2017. ಇದು ಯಾವುದಿದು? ಸೇಮ್. ಓಕೆ, ಏಪ್ರಿಲ್ ಮೇ 2009 ಸೀರೀಸ್ ಇದು.
ನೀವೆಲ್ಲ 9 ಸೀರೀಸ್ ಇದ್ದಾವೆ. ಐ ಥಿಂಕ್ ಯು ಅಂಡರ್ಸ್ಟುಡ್ ರೈಟ್. ಇಲ್ಲೊಂದಿದೆ, ಇದು ನೋಡೋಣ. ನವಂಬರ್ ಡಿಸೆಂಬರ್ ಲಾಸ್ಟದ್ದು ನೋಡೋಣ. ಇದು ಈ ಸ್ಕೆಚಲ್ಲಿ ಏನು ಕೇಳಿದ್ದಾನೆ, ಪ್ರಿಪೇರ್ ಆ್ಯನ್ ಎಸ್ಟಿಮೇಟ್ ಆಫ್ ಕಾಸ್ಟ್ ಫಾರ್ ಪ್ರೊವೈಡಿಂಗ್ ಈ ಸರ್ವಿಸ್ ಮೀನ್ಸ್ ಅದು ಇದು ಇದು ದ ಫಾಲೋಯಿಂಗ್ ಸ್ಕೆಚ್ ಶೋಸ್ ಆಫ್ ಎ ಸ್ಮಾಲ್ ಫ್ಲ್ಯಾಟ್ as shown in figure. It is to be wired in concealed conduit system of wiring for providing lighting outlets only. ಲೈಟಿಂಗ್ ಔಟ್ಲೆಟ್ಸ್ ಓನ್ಲಿ ಅಂತ ಕೇಳಿದ್ದಾನೆ, ಅಂದರೆ ಹೀಟಿಂಗ್ ಇಲ್ಲ ಅಂತ ಅರ್ಥ. ಓಕೆ, ಇಲ್ಲಿ ನೋಡಿ, ಎಸ್ಟಿಮೇಟ್ ದ ನಂಬರ್ ಆ್ಯಂಡ್ ರೇಟಿಂಗ್ ಆಫ್ ಲೈಟಿಂಗ್ ಔಟ್ಲೆಟ್ಸ್, ಡ್ರಾ ದಿ ವೈರಿಂಗ್ ಪ್ಲ್ಯಾನ್, ಎಸ್ಟಿಮೇಟ್ ದ ರಿಕ್ವೈರ್ಡ್ ವೈರಿಂಗ್ ಆಕ್ಸೆಸರೀಸ್, ಪ್ರಿಪೇರ್ ಆ್ಯನ್ ಎಸ್ಟಿಮೇಟ್ ಆಫ್ ಕಾಸ್ಟ್ ಫಾರ್ ಇಂಟೀರಿಯರ್ ವೈರಿಂಗ್. ಕಡೆ ನೋಡೋಣ ಮತ್ತೇನಿದೆಯಾ, ಇಲ್ಲ ಅಷ್ಟೇ. ಗಮನ ಕೊಟ್ಟು ನೋಡಿ, ಕೇವಲ ಲೈಟಿಂಗ್ ಔಟ್ಲೆಟ್ಸ್ ಅಷ್ಟೇ ಕೇಳಿದ್ದಾನೆ, ಲೈಟಿಂಗ್ ಅಷ್ಟೇ. ನಾವೇನು ಮಾಡಬೇಕಾಗತ್ತೆ ನೋಡಿ, ಎಸ್ಟಿಮೇಟ್ ದ ನಂಬರ್ ಆ್ಯಂಡ್ ರೇಟಿಂಗ್ ಆಫ್ ಲೈಟಿಂಗ್ ಔಟ್ಲೆಟ್ಸ್. ನಾವು ಫಸ್ಟು ಈ ಕೇಳಿಲ್ಲ ಅಂದರೂ ಕೂಡ ಲೋಡ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಲೋಡ್ ಆದಮೇಲೆ ವೈರಿಂಗ್ ಪ್ಲ್ಯಾನ್ ಡ್ರಾ ಮಾಡಬೇಕು. ಆಮೇಲೆ ನಂಬರ್ ಆ್ಯಂಡ್ ರೇಟಿಂಗ್ ಆಫ್ ಲೈಟಿಂಗ್ ಔಟ್ಲೆಟ್ಸ್ ಅಂದರೆ ಏನು, ಫ್ಯಾನ್ಗಳು, ಲೈಟ್ಗಳು, ಸೀಲಿಂಗ್ ರೋಸ್ಗಳು, ಓಕೆ, 3 ಪಿನ್ ಸಾಕೆಟು, ಸ್ವಿಚಸ್, ಇವೆಲ್ಲ ಲೈಟಿಂಗ್ ಔಟ್ಲೆಟ್ಸ್ ಅವೆಲ್ಲ. ಓಕೆ, ಅವು ಎಷ್ಟು ಬೇಕಾಗ್ತದೆ ಕ್ಯಾಲ್ಕುಲೇಟ್ ಮಾಡಿ ಅಂದರು, ವೈರಿಂಗ್ ಪ್ಲ್ಯಾನ್ ಡ್ರಾ ಮಾಡಿ ಅಂದರು. ನೆಕ್ಸ್ಟ್ ಎಸ್ಟಿಮೇಟ್ ದ ರಿಕ್ವೈರ್ಡ್ ವೈರಿಂಗ್ ಆಕ್ಸೆಸರೀಸ್ ಅಂದರೆ ಏನು ಬೇಕಾಗುತ್ತೆ ನಿಮಗೆ, ಪೈಪ್ಗಳು, ಬೆಂಡು, ಜಂಕ್ಷನ್ ಬಾಕ್ಸು, ವೈರ್ಸು, ಓಕೆ, MCBಗಳು ಮತ್ತು ಫ್ಯೂಸಸ್, DPST, ಇವೆಲ್ಲ ವೈರಿಂಗ್ ಆಕ್ಸೆಸರೀಸ್ ಆಗುತ್ತೆ. ಪ್ರಿಪೇರ್ ಆ್ಯನ್ ಎಸ್ಟಿಮೇಟ್ ಕಾಸ್ಟ್ ಫಾರ್ ಇಂಟೀರಿಯರ್ ವೈರಿಂಗ್. ಸೊ ಇವೆಲ್ಲ ಸೇರಿ ಕಾಸ್ಟ್ ಎಷ್ಟಾಗುತ್ತೆ ಲೈಟಿಂಗ್ದು. ಸೊ ಇಲ್ಲಿ ಎಲ್ಲಿ ಕೂಡ ನಮಗೆ ಹೀಟಿಂಗ್ದು ಪ್ರಸ್ತಾವನೆ ಮಾಡಿಲ್ಲ. ಸೊ ಹೀಟಿಂಗ್ ಸರ್ಕ್ಯೂಟ್ ಇಲ್ಲಿ ಕೇಳಿಲ್ಲ ಇಲ್ಲಿ. ಓಕೆ, so I think this is more than sufficient. Okay.